ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ವಲ್ಪ ಲೇಟಾಗಿ ಲೈವ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಒಂದು ಡಿಬೇಟ್ ಇತ್ತು NDTVಯಲ್ಲಿ, ಅದು ಮುಗಿಸ್ಕೊಂಡು ಹಾಗೆ ಲೈವ್ ಮಾಡೋಣ ಅಂತ ಬಂದೆ. ಇನ್ನು ಹೆಚ್ಚು ವ್ಯೂವರ್ಸ್ ಆಗಲಿ, ಐ ವಿಲ್ ಸ್ಟಾರ್ಟ್ ದ ಲೈವ್. ಏನು ವಿಷಯದ ಬಗ್ಗೆ ಅಂತ ಕೂಡ ನಿಮಗೆ ಹೇಳ್ತೀನಿ. ಎರಡು ವಿಷಯದ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ತಾನೇ NDTVಯಲ್ಲಿ ಡಿಬೇಟ್ ಇತ್ತು. ಈ ಒಂದು ಮೂಡ ಇಶ್ಯೂ ಇತ್ತಲ್ಲ, ಅದ್ರ ಬಗ್ಗೆ ಡಿಬೇಟ್ ಇತ್ತು. ಅದರಲ್ಲಿ ಹಾಕಿದ್ದಂತಹ ಟ್ಯಾಗ್ಲೈನ್ ಇತ್ತಲ್ಲ, ಸಿದ್ದರಾಮಯ್ಯ ಸರ್ ಅವ್ರನ್ನ ಸಿದ್ಧ ಅಂತ ಕರೆದಿದ್ದಾರೆ. ಮೂಡ ಅಂತ ಟ್ಯಾಗ್ಲೈನಲ್ಲಿ ಹಾಕೋವಾಗ ಆಮೇಲೆ ಡಿಬೇಟ್ ಸ್ಟಾರ್ಟ್ ಆಯಿತು. ನನ್ನ ಕೇಳಿದ್ರು, ಅವ್ರ ಪ್ರಶ್ನೆ ಅವ್ರು ಕೇಳಿದ್ರು. ನಾನು ಫಸ್ಟ್ ಕೇಳಿದಿಷ್ಟೇ, ಮೊದಲನೇದಾಗಿ ಒಂದು ಸಾಂವಿಧಾನಿಕ ಪೊಸಿಷನ್ನಲ್ಲಿ ಇರುವಂತಹವರನ್ನು, ಕರ್ನಾಟಕದ ಒಂದು ಉತ್ತಮ ರಾಜಕಾರಣಿ, ನಾಯಕರು, 7 ಕೋಟಿ ಕನ್ನಡಿಗರು ಎಲೆಕ್ಟ್ ಮಾಡಿ ಇವತ್ತು ಅಲ್ಲಿ ಕೂಡಿಸಿರುವಂತಹ ಒಂದು ಚೀಫ್ ಮಿನಿಸ್ಟರ್ನ ಸಿದ್ಧ ಅಂತ ಕರೆದಿದ್ದೀರಾ, ಅದನ್ನು ಫಸ್ಟ್ ತೆಗೀರಿ ಅಂದೆ. ನರೇಂದ್ರ ಮೋದಿನ ನರೇಂದ್ರ ಅಂತ ಕರಿತೀರಾ ಅಥವಾ ನರೇನ್ ಅಂತ ಕರಿತೀರಾ? ಅಲ್ಲಿ ಮೋದಿ ಅಂತ ಯಾಕೆ ಅಂತೀವಿ ಅಂದರೆ ಅವರ ಸೆಕೆಂಡ್ ನೇಮ್ ಇದೆ. ಸಿದ್ದರಾಮಯ್ಯ ಸರ್ಗೆ ಅದಿಲ್ಲ, ಸೊ ಪೂರ್ತಿ ಫಸ್ಟ್ ಹೆಸರು ಚೇಂಜ್ ಮಾಡಿ ಅಂದೆ. ಟಕ್ ಅಂತ ಚೇಂಜ್ ಮಾಡಿದ್ರು. ಹೇಗೆ ಕರ್ನಾಟಕವನ್ನು, ಇದು ಅವರ ಒಂದು ಹೈ ಸ್ಟೇಚರ್ ಜೊತೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ಚಾನೆಲ್ಗಳು ಯಾವ ರೀತಿ ಮ್ಯಾನಿಪುಲೇಟ್ ಮಾಡ್ತಾರೆ ನೋಡಿ. ಹೌ ಡೇರ್ ದೆ ಡೂ ದ್ಯಾಟ್. ನಾನು ಅದೇ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿದೆ, ಟಕ್ ಅಂತ ಚೇಂಜ್ ಮಾಡಿದ್ರು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಂಗ್ಲೀಷ್ ಚಾನಲ್, ನ್ಯಾಷನಲ್ ಚಾನಲ್, NDTV. ಎನಿವೇಸ್, ಸೊ ಇವತ್ತು ನಾನು ಲೈವ್ ಮಾಡೋದಕ್ಕೆ ಕಾರಣ, ನಿನ್ನೆ ಒಂದು ಕನ್ನಡ ಚಾನಲಲ್ಲಿ, ರಿಪಬ್ಲಿಕ್ ಕನ್ನಡ TVಯಲ್ಲಿ ಒಂದು ಡಿಬೇಟ್ ನಡೀತು. ಅದರಲ್ಲಿ ಹೀಗೆ ಮಾತಾಡ್ತಾ ರಾಹುಲ್ ಗಾಂಧಿಯವರು ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ನ ಅವರು ಆಡಿಕೊಂಡ್ರು. ಯಾರು? BJP ಅವರು. ಅಲ್ಲಿ BJP ಇತ್ತು, JDS ಇತ್ತು, ಒಬ್ಬರು ಸೀನಿಯರ್ ಜರ್ನಲಿಸ್ಟ್ ಅಂತ ಇತ್ತು, ಮತ್ತು ಆ್ಯಂಕರ್ ಅವರಿದ್ದರು. 4 ಜನ ಒಂದೇ ಧ್ವನಿಯಲ್ಲಿ ಏನು ರಾಹುಲ್ ಗಾಂಧಿಯವರು ಮಾಡಿದಂತಹ ಸ್ಟೇಟ್ಮೆಂಟ್ನ ವಿರುದ್ಧ ಮಾತಾಡಿದ್ರು. ಏನು ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ. ನಿಮಗೆ ನೆನಪಿದ್ರೆ ಒಂದು ಫೋಟೋ ಇತ್ತು, ನಿರ್ಮಲಾ ಸೀತಾರಾಮನ್ ಅವರು ಏನು ಯೂಶಲಿ ಬಜೆಟ್ ಮಾಡಿದಾಗ ಆ ಒಂದು ಖೀರೋ ಏನೋ ಮಾಡಿಬಿಟ್ಟು ಹಂಚ್ತಾರೆ, ಒಂದು ಸ್ವೀಟ್ ಮಾಡಿಬಿಟ್ಟು ಹಂಚ್ತಾರೆ. ಆ ಹಂಚೋ ಫೋಟೋಲಿ ಯಾರ್ಯಾರು ಆ ಬಜೆಟ್ನ ಮುಖ್ಯಸ್ಥರು ಯಾರ್ಯಾರು ಕೂತಿದ್ರು ಆ ಬಜೆಟ್ ಮಾಡೋದಕ್ಕೆ, IAS ಆಫೀಸರ್ಗಳು, ಅವರೆಲ್ಲರದ್ದು ಫೋಟೋ ಇರುತ್ತೆ ಮಿನಿಸ್ಟರ್ ಜೊತೆ, ಫೈನಾನ್ಸ್ ಮಿನಿಸ್ಟರ್ ಜೊತೆ. ಅದನ್ನು ಪಾರ್ಲಿಮೆಂಟಲ್ಲಿ ತೋರಿಸಿದ್ರು. ಮತ್ತು ಮೊನ್ನೆ ಒಂದು ಸ್ಪೀಚಲ್ಲೂ ಕೂಡ ಮಿಸ್ ಇಂಡಿಯಾ ಲಿಸ್ಟ್ ನೋಡಿದ್ವಿ, ಅದರಲ್ಲಿರುವಂತಹ ಒಂದು ಅಬ್ಸರ್ವೇಷನ್ ಬಗ್ಗೆನೂ ಮಾಡಿದ್ರು. ಈ ಎರಡೂ ಅಬ್ಸರ್ವೇಷನ್ ಏನು ಹೇಳಿದ್ರಂದರೆ, ಎರಡೂ ಲಿಸ್ಟಲ್ಲೂ ದಲಿತರಿಲ್ಲ ಅಂತ ಹೇಳಿದ್ರು, ಆದಿವಾಸಿಗಳು, OBCಗಳು ಇಲ್ಲ ಅಂತ ಹೇಳಿದರು. ಅದನ್ನು ಕಾಂಪಿಟೇಷನ್ ಅಂತ ಇಲ್ವಾ, ಮಿಸ್ ಇಂಡಿಯಾಲೂ ನಿಮಗೆ ದಲಿತರು OBC ಬೇಕಾ? ಲೈಕ್ ಆಫ್ಕೋರ್ಸ್ ಬೇಕು. ಯಾಕೆ? ದಲಿತರು OBC, ದಲಿತರಲ್ಲಿ ಮತ್ತು ಆದಿವಾಸಿಗಳ ಹೆಣ್ಮಕ್ಕಳಲ್ಲಿ ಆ ಒಂದು ಬುದ್ಧಿವಂತಿಕೆ ಇಲ್ವಾ ಮಿಸ್ ಇಂಡಿಯಾ ಆಗೋದಕ್ಕೆ ಬೇಕಾಗಿರುವಂಥದ್ದು? ಅಥವಾ ಅಂತಹ ಸ್ಟ್ಯಾಂಡರ್ಡ್ಸ್ ಇಲ್ವಾ? ಯಾವ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಏನು ಸೆಟ್ ಮಾಡ್ತಾರೋ ಅದು ಇದೆ ತಾನೆ, ಪ್ರತಿ ಹೆಣ್ಮಕ್ಳಲ್ಲೂ ಇರುತ್ತೆ ತಾನೆ. ಆದರೆ ಇವರಲ್ಲಿ ಏನು ಅದರ ವಿರುದ್ಧ ಮಾತಾಡ್ತಾರಲ್ಲ, ಇವರಲ್ಲಿ ಏನಿಲ್ಲ ಅಂದರೆ ಸಾಮಾಜಿಕ ನ್ಯಾಯ ಅನ್ನೋದನ್ನ, ಅದರ ಒಂದು ಅರ್ಥನೇ ಗೊತ್ತಿಲ್ಲ. ಕಾಂಪಿಟಿಷನ್ ಇಲ್ಲ, ಕಾಂಪಿಟಿಷನಿಂದ ಆಗಬೇಕು. ಕಾಂಪಿಟಿಷನ್ ಯಾವಾಗ ಆಗುತ್ತೆ ಗೊತ್ತಾ? ಒಂದು ಪೊಸಿಷನ್ ಬೇಕು ಅಂತ ಆಸೆ ಪಡುವಂತಹ ಪ್ರತಿಯೊಬ್ಬರಿಗೂ ಈಕ್ವಲ್ ಫುಟಿಂಗ್, ಒಂದೇ ರೀತಿಯ ಅವಕಾಶ ಸಿಗಬೇಕು. ಆವಾಗ ಕಾಂಪಿಟಿಷನ್ ಆದರೆ ಆವಾಗ ಮೆರಿಟ್ ಬಗ್ಗೆ ಮಾತಾಡೋಣ. ಇವತ್ತು ಈ ಕ್ಯಾಟಗರಿಗಳೇನು ಹೇಳ್ತಿದ್ದೀವಲ್ಲ, ದಲಿತರು, ಆದಿವಾಸಿಗಳು ಮತ್ತು ಹಿಂದುಳಿದ ವರ್ಗ, ಇವರಿಗೆ ಮೇಲ್ಜಾತಿ ಅಂತ ಏನಿದಾರಲ್ಲ, ಹೆಚ್ಚು ಮಿಸ್ ಯೂನಿವರ್ಸ್ಗಳು ಮಿಸ್ ಇಂಡಿಯಾಗಳೇನಾಗಿದ್ದಾರೆ, ಅಥವಾ IAS ಆಫೀಸರ್ಗಳೇನಾಗಿದ್ದಾರೆ, ಸ್ಟೆಟಿಸ್ಟಿಕ್ಸ್ ಪ್ರಕಾರ ಅವರಿಗಿರುವಂತಹ ಅವಕಾಶಗಳು ಇವ್ರಿಗೆ ಸಿಗದಿರ ಇವರಲ್ಲಿ ಇಲ್ವೇ ಹೊರತು ಇವರಿಗೆ ಮೆರಿಟ್ ಇಲ್ದಿರ ಅಲ್ಲ.
ಈ ಬೇಸಿಕ್ ಕಾನ್ಸೆಪ್ಟು ಕೂಡ ಅರ್ಥ ಆಗದಿರೋರಷ್ಟೇ ರಾಹುಲ್ ಗಾಂಧಿಯವರ ಈ ಸ್ಟೇಟ್ಮೆಂಟ್ನ ವಿರುದ್ಧ ಮಾಡೋದಕ್ಕೆ ಸಾಧ್ಯ. ಯಾರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಕಳಕಳಿ ಇದೆ, ಕಳಕಳಿ ಬೇಡ, ಬೇಸಿಕ್ ಅರ್ಥ ಆಗುತ್ತಲ್ವಾ, ಅವರು ಕೂಡ ಅದ್ರ ವಿರುದ್ಧ ಮಾತಾಡಲ್ಲ. ಹೌದಲ್ವಾ? ಯಾಕೆ OBC ಹೆಣ್ಮಕ್ಳು ಮಿಸ್ ಇಂಡಿಯಾ ಆಗಕ್ಕಾಗಲ್ವಾ? ಅವರಲ್ಲಿ ಬುದ್ಧಿವಂತಿಕೆ ಇಲ್ವಾ? OBC ಅವರು ಅಥವಾ ದಲಿತರು ಅಥವಾ ಆದಿವಾಸಿಗಳು IAS ಆಫೀಸರ್ಗಳು ಬಡ್ಜೆಟ್ ಮಾಡುವಂತಹ ಗ್ರೂಪಲ್ಲಿ ಇರಬಾರ್ದಾ? ಒಂದು ದೇಶದ ಆಯವ್ಯಯ, ಒಂದು ದೇಶದಲ್ಲಿ ಪ್ರತಿಯೊಂದು ಏನು ಬಡ್ಜೆಟ್ ಏನಿದೆ, ದೇಶಕ್ಕೆ ಖರ್ಚು ವೆಚ್ಚವನ್ನು ಡಿಸೈಡ್ ಮಾಡುವಂತಹ ಟೇಬಲ್ ಮೇಲೆ ಪ್ರತಿ ಒಂದು ಸಮುದಾಯನೂ ರೆಪ್ರೆಸೆಂಟ್ ಆಗಬೇಕು. ಸರಿನಾ ತಪ್ಪ? ನೀವೇ ಯೋಚನೆ ಮಾಡಿ. ಅದು ರೆಪ್ರೆಸೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಅರ್ಥ ಅದನ್ನ ವಾಯ್ಸ್ ಮಾಡಿದಂತಹ ಲೀಡರ್ ಏನು ರಾಹುಲ್ ಗಾಂಧಿ ಅವರಿದ್ದಾರೆ, ಅವರಿಗೆ ಒಂದು ಬದ್ಧತೆ ಇದೆ ಸಾಮಾಜಿಕ ನ್ಯಾಯದ ಬಗ್ಗೆ, ಪ್ರತಿ ಒಂದು ಜಾತಿ ಧರ್ಮದ ಬಗ್ಗೆ ಅಂತ ಅರ್ಥ. ಆಯ್ತಾ? ಇದನ್ನ ಅವ್ರು ಮಾತಾಡಿದ್ದು ಕೂಡ ಕಾಸ್ಟ್ ಸೆನ್ಸಸ್ ಯಾಕೆ ಮಾಡಬೇಕು ಅಂತ ಹೇಳೋದಕ್ಕೆ. ಇಂಪಾರ್ಟೆನ್ಸ್ ಅಂದರೆ ಯಾವ ಯಾವ ಜಾತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಏನೇನು ಆ ಒಂದು ಸೆನ್ಸಸ್ ಅಲ್ಲಿ ಏನೇನಿದೆ, ಎಷ್ಟು ಜಾತಿಗಳು ಹಿಂದುಳಿದಿದೆ, ಎಷ್ಟು ಜಾತಿಗಳು ಮುಂದೆ ಬಂದಿದೆ, ಇದನ್ನ ತಿಳ್ಕೊಂಡ್ರೆ ಮಾತ್ರನೇ ಅಲ್ವಾ ಈ ದೇಶದ ನೀತಿಗಳಲ್ಲಿ ಆ ಒಂದು ಇನ್ಕ್ಲೂಸಿವಿಟಿ ಅಂದರೆ ಸಾಮಾಜಿಕ ನ್ಯಾಯದ ಪ್ರಕಾರ ಪಾಲಿಸೀಸ್ ಮಾಡೋದಕ್ಕೆ ಸಾಧ್ಯ. ಪ್ರತಿಯೊಬ್ಬರಿಗೂ ಒಳ್ಳೆಯ ಒಂದು ಅವಕಾಶಗಳನ್ನು ಕೊಡೋದು ಮುಖ್ಯ ಅಲ್ವಾ? ನೀವು ಒಪ್ಕೋತೀರಾ ಏನು ಮೆರಿಟ್ ಇಂದಾನೇ ಆಗಬೇಕು ಅಂತ? ಮೆರಿಟ್ ಇಂದಾನೇ ಆಗಬೇಕು, ಆದರೆ ಆ ಮೆರಿಟ್ ಬರೋದಕ್ಕೂ ಚಾನ್ಸಸ್ ಪ್ರತಿಯೊಬ್ಬರಿಗೂ ಸಿಗಬೇಕು. ಇಲ್ಲದಿದ್ರೆ ನಾಚಿಕೆ ಆಗಬೇಕು. ನೀವು ಕಾಂಪಿಟೇಷನಲ್ಲಿ ಫಸ್ಟ್ ಬಂದ್ರೂ ಬೇರೆಯವ್ರಿಗೆ ಚಾನ್ಸು ಕೊಡಿದ್ರೆ ನೀವು ಫಸ್ಟ್ ಬಂದರೆ ವಾಟ್ಸ್ ದ ಹೋಲ್ ಪಾಯಿಂಟ್? ನೀವು ಸೆಲೆಕ್ಟ್ ಆದ್ರೂ ನಿಮಗಿಂತ ಹೆಚ್ಚು ಸಮರ್ಥರಿಗೆ ಆ ಎಕ್ಸಾಮು ಬರೆಯಕ್ಕೆ ಬಿಟ್ಟಿಲ್ಲ ನೀವು. ಯಾಕೆಂದರೆ ಅವರಿಗೆ ಅಷ್ಟು ಅಡೆತಡೆಗಳಿದೆ, ಅವರಿಗೆ ಆ ಒಂದು ಅವಕಾಶಗಳಿಲ್ಲ. ಇಟ್ಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ಅದನ್ನು ಸಾಮಾಜಿಕ ನ್ಯಾಯ ಅಂತಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಸಮಾಜದಲ್ಲಿ ಹಿಂದುಳಿದ ಪ್ರತಿಯೊಂದು ವರ್ಗಗಳು, ಸಾಮಾಜಿಕವಾಗಿ ಹಿಂದುಳಿದವರು, ಆರ್ಥಿಕವಾಗಿ ಹಿಂದುಳಿದ ಅಂದರೆ ಬರೀ ಆರ್ಥಿಕವಾಗಲ್ಲ, ಸಾಮಾಜಿಕವಾಗೂ ಕೂಡ. ಇವತ್ತು ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಯೋಚನೆ ಮಾಡಿ. ರಿಸರ್ವೇಷನ್ ಯಾಕೆ ಅಂತಾರೆ? ತಿರ್ಗಾ ಹೇಳ್ತೀನಿ, ನಾನು ಜನರಲ್ ಮೆರಿಟ್ ಕ್ಯಾಂಡಿಡೇಟ್. ನಾನು ರಿಸರ್ವೇಷನ್ ಇದುವರೆಗೂ ಯಾವುದ್ರಲ್ಲೂ ಯೂಸ್ ಮಾಡಿಲ್ಲ, ಆದರೂ ನಾನು ರಿಸರ್ವೇಷನ್ ಪರ ಇದ್ದೀನಿ. ಯಾಕೆ ಅಂದರೆ ಅದಕ್ಕೆ ಒಂದು ಅರ್ಥ ಇದೆ, ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡೋದಕ್ಕೆ ಅಂತ ಇರುವಂಥದ್ದು. ಇವತ್ತು ನಾನು ಕೂಡ IAS ಎಕ್ಸಾಮ್ ಬರೀತಾ ಇದ್ದೆ. ನನ್ನ ತಂದೆ ತಾಯಿ ಒಂದು ಒಳ್ಳೆಯ ಶಾಲೆಯಲ್ಲಿ ಓದಿಸಿದ್ರು. ನಾನು ಕೂಡ ಇಂಜಿನಿಯರಿಂಗ್ ಮಾಡಿದ್ದೆ, ಒಂದು ಡಿಗ್ರಿ ಮಾಡಿದೆ ರಾಮಯ್ಯ ಕಾಲೇಜಲ್ಲಿ. ಒಂದು ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಇತ್ತು. ಸೊ ನಾನು ಕಾಂಪಿಟೇಷನ್ ಮಾಡಿದೆ ಅಂದ್ಕೊಳ್ಳಿ, ಯಾವುದೋ ಒಂದು ಎಕ್ಸಾಮ್ ನಾನು ಹೇಳ್ತಾ ಇರೋದು. ಇವತ್ತು ಸಫಾಯಿ ಕರ್ಮಚಾರಿಗಳು ತಗೊಳ್ಳಿ, ಅವರ ಮಕ್ಕಳು ಹಲವಾರು ಜನ ಹೌದು ಕ್ಲಿಯರ್ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅಥವಾ ಕಡು ಬಡವರು ಯಾರಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದವ್ರ ಬಗ್ಗೆ, ಎಲ್ಲರ ಬಗ್ಗೆನೂ ಹೇಳ್ತಾ ಇದ್ದೀನಿ. ಅಂಥವ್ರ ಮಕ್ಕಳು ಹೋಗೋ ಸ್ಕೂಲ್ ಎಂಥದ್ದು, ಅವರಿಗೆ ಎಂತಹ ಕ್ವಾಲಿಟಿ ಎಜುಕೇಷನ್ ಸಿಕ್ಕಿದೆ, ಜೊತೆಗೆ ನಾನು ಒಂದು ಎಕ್ಸಾಮ್ಗೆ ಓದಬೇಕಾದ್ರೂ ಅದಕ್ಕೆ ಮನೆಯಲ್ಲಿ ಸಪೋರ್ಟ್ ಬೇಕು, ಆರ್ಥಿಕವಾಗಿ ಸಪೋರ್ಟ್ ಬೇಕು. ಅದು ಪ್ರತಿಯೊಬ್ಬರಿಗೂ ಸಿಗುತ್ತಾ? ಬೇರೆ ಬೇರೆ ಮಕ್ಕಳಿಗೆ ಸಿಗುತ್ತಾ? ಇಲ್ಲ. ಒಂದೇ ಕಾಂಪಿಟೇಷನ್ ಮಾಡಿಬಿಟ್ರೆ ಅಂಥವರಿಗೂ, ಒಂದು ಕಾನ್ವೆಂಟಲ್ಲಿ ಓದಿ ದೊಡ್ಡ ಕಾಲೇಜಲ್ಲಿ ಓದಿರೋರ್ಗೂ, ಅಥವಾ ಅಷ್ಟು ಜೊತೆಗೆ ಆರ್ಥಿಕವಾಗಿ ಸ್ಟ್ರಾಂಗ್ ಇದ್ದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಚೆನ್ನಾಗಿ ಓದೋರ್ಗೂ, ಜೊತೆಗೆ ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲದೆ ಅವರೇನಾದರೂ ಅವರೇ ಓದ್ಕೊಡ್ತಿರೋದಕ್ಕೂ, ಜೊತೆಗೆ ಒಳ್ಳೆ ಎಜುಕೇಷನ್ ಸಿಗದೆ ಡಿಗ್ರಿ ಮಾಡ್ಕೊಂಡಿರ್ತಾರೆ, ಮನೇಲೇ ಕೂತ್ಕೊಂಡು ಡಿಗ್ರಿ ಮಾಡಿರ್ತಾರೆ, ಯಾಕೆಂದರೆ ಕೆಲಸಕ್ಕೆ ಹೋಗ್ಕೊಂಡು ಡಿಗ್ರಿ ಮಾಡಿರ್ತಾರೆ. ಇಂಥವ್ರಿಗೂ ಒಂದೇ ರೀತಿಯ ಕಾಂಪಿಟೇಷನ್ ಮಾಡಿ ರಿಸರ್ವೇಷನ್ ಕೊಟ್ಟಿಲ್ಲ ಅಂದರೆ ಯಾರು ಸೆಲೆಕ್ಟ್ ಆಗ್ತಾರೆ? ನೀವೇ ಹೇಳಿ. ಹಾಗಂತ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಸಾಮಾಜಿಕ, ಅವರು ಬುದ್ಧಿವಂತರಲ್ಲ ಅಂತಲ್ಲ. ದಟ್ ಈಸ್ ದ ಹೋಲ್ ಪಾಯಿಂಟ್. ಎನಿವೇಸ್, ಅವ್ರು ಇನ್ನೊಂದು ಹೇಳ್ಬೋದು, ಬಡವರು ಅಂತ ಮಾತ್ರ ನೋಡಿ, ಆರ್ಥಿಕವಾಗಿ ಹಿಂದುಳಿದ ಎಲ್ಲರನ್ನೂ ಒಂದೇ ಥರ ನೋಡಿ, ಜಾತಿ ಅಂತ ಯಾಕೆ ನೋಡ್ತೀರಿ ಅಂತ. ನಿಮಗೊಂದು ವಿಷಯ ಗೊತ್ತಾ? ನಮ್ಮ ದೇಶದಲ್ಲಿ ಅತಿ
ಮಿನಿಯಲ್ ಜಾಬ್ಸ್ ಅಂತ ಏನಿದೆ, ಒಂದು ಸಫಾಯಿ ಕರ್ಮಚಾರಿ ಆಗ್ಬೋದು, ಅಥವಾ ಲಿಡ್ಕರ್ ಕೆಲಸ ಏನು ಮಾಡ್ತಾರೆ ಅವರಾಗ್ಬೋದು, ಕಾಬ್ಲರ್ಸ್, ಅಥವಾ ಇದೆಲ್ಲನೂ ಅವರ ಜಾತಿಯಿಂದ ನಡ್ಕೊಂಡು ಬಂದಂತಹ ಒಂದು ಕೆಲಸಗಳು. ಅವರನ್ನು ಬಡವರಾಗೆ ಇಟ್ಟಿರುವಂತಹದ್ದು ಈ ಕೆಲಸಗಳು ಹೊರತು ಅವ್ರು ಚೂಸ್ ಮಾಡ್ತಾ ಇಲ್ಲ. ಇವತ್ತು ನಾನು ಹಿಂಗೆ ಹೇಳ್ತೀನಿ ಅಂತಲ್ಲ, ಇದು ಕಾಂಟ್ರವರ್ಸಿ ಕೂಡ ಆಗ್ಬೋದು. ಇವತ್ತು ನಾನು ಬಿಲಾಂಗ್ ಟು ಒಕ್ಕಲಿಗ ಅಲ್ವಾ, ಶೂದ್ರ ಕಮ್ಯುನಿಟಿ. ಇವತ್ತು ನನಗೆ ನಿಮಗೆ ಆಪ್ಷನ್ ಕೊಡ್ತಾರೆ, ನೀವೇ ಯಾವುದಾದ್ರೂ ಜಾತಿಯವರಾಗಿರ್ತೀವಿ, ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿ ಅಂದರೆ ಆ ಒಂದು ಪ್ರೊಫೆಷನ್ ತಗೋತೀರಾ? ಎರಡೂ ಆಪ್ಷನ್ ಕೊಡ್ತೀವಿ. ಇಲ್ಲಿ ಹೋಗ್ಬಿಟ್ಟು ಸೀವೇಜ್ ಕ್ಲೀನ್ ಮಾಡಿ ಅಂದರೆ ಯಾವ ಪ್ರೊಫೆಷನ್ ತಗೋತೀರಾ? ಯು ಕ್ಯಾನ್ ಚೂಸ್. ನೀವು ಖಂಡಿತ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಇದನ್ನೋ ಮಾಡ್ತೀರಾ ಅಲ್ವಾ? ಆದರೆ ಇವರಿಗೆಲ್ಲ ಚಾಯ್ಸ್ ಇಲ್ಲ. ಅವರ ಜಾತಿಯಿಂದ ನಡ್ಕೊಂಡು ಬಂದಿದೆ. ಆರ್ಥಿಕವಾಗಿ ಅವ್ರು ಹಿಂದುಳಿದಿರೋದ್ರಿಂದ ಅವರಿಗೆ ಬೇರೆ ಪ್ರೊಫೆಷನ್ನ ಚೂಸ್ ಮಾಡೋದಕ್ಕೂ ಆಗ್ತಿಲ್ಲ. ಇದನ್ನು ಸಾಮಾಜಿಕ ನ್ಯಾಯವನ್ನು ಡೀಪಾಗಿ ಸ್ಟಡಿ ಮಾಡಬೇಕು. ಅಂಬೇಡ್ಕರ್ ಅವರ ಬುಕ್ಸ್ ಓದಬೇಕು, ಅರ್ಥ ಆಗುತ್ತೆ. ಈ ಅನ್ಟಚಬಲ್ಸ್ ಅಂತ ಒಂದು ಬುಕ್ ಇದೆ, ಅನ್ಟಚಬಿಲಿಟಿ ಬಗ್ಗೆ ಅಂಬೇಡ್ಕರ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಯಾಕೆ ಅಸ್ಪೃಶ್ಯತೆ ನಮ್ಮ ದೇಶದಲ್ಲಿದೆ ಅಂತ, ಆಯಿತಾ? ಅದರಲ್ಲಿ ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಆ ಪೂರ್ತಿ ಬುಕ್ಕಲ್ಲಿ ಏನಿದೆ ಅದನ್ನು ಒಂದು ಜಿಸ್ಟಾಗಿ ಹೇಳ್ತೀನಿ ನಿಮಗೆ. ಈ ಅಸ್ಪೃಶ್ಯತೆ ಅನ್ನೋದು ಎರಡು ರೀತಿ ಇದೆ, ಒಂದು ಟೆಂಪ್ರರಿ, ಒಂದು ಪರ್ಮನೆಂಟ್. ಟೆಂಪ್ರರಿ ಅಂದರೆ ಏನು? ಒಂದು ಹೆಣ್ಮಗಳು ದೊಡ್ಡೋಳಾದಾಗ, ಅಥವಾ ಯಾರ್ದಾದ್ರೂ ಮನೆಯಲ್ಲಿ ಸಾವಾದಾಗ, ಅದು ಏನು ಸೂತ್ಕ ಅಂತಾರೆ, ಅದು ಟೆಂಪ್ರರಿಯಾಗಿ ಅಸ್ಪೃಶ್ಯತೆ, ಅದನ್ನು ಜನ ಫಾಲೋ ಮಾಡ್ತಾರೆ. ಪರ್ಮನೆಂಟ್ ಅಸ್ಪೃಶ್ಯತೆ ಏನು? ಒಂದು ಜಾತಿಯ ಮೇರೆಗೆ ಅವರನ್ನು ಮುಟ್ಟೋ ಹಾಗಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಇದು ನಮ್ಮ ದೇಶದಲ್ಲಿ ಯಾಕೆ ಬಂತು ಅಂತ ಆ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಒಂದು ಅಸ್ಪೃಶ್ಯತೆ ಅನ್ನೋದಿದೆಯಲ್ಲ, ಅದು ಬರೀ ಇಂಡಿಯಾಲಲ್ಲ, ಅದು ಹೇಗೆ ಸ್ಟಾರ್ಟ್ ಆಯಿತು, ಯಾವ ದೇಶದಲ್ಲಿತ್ತು, ಬೇರೆ ದೇಶದಲ್ಲಿ ಇವತ್ತು ಯಾಕಿಲ್ಲ, ಇವತ್ತು ಇಂಡಿಯಾಲ್ ಮಾತ್ರ ಯಾಕಿದೆ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪುಸ್ತಕದಲ್ಲಿ. ಈ ಬೇರೆ ದೇಶಗಳಲ್ಲಿ ಏನಂದರೆ, ಮುಂಚೆ ಎಲ್ಲ ನೋಮ್ಯಾಡ್ಸ್ ಇರ್ತಿದ್ರು. ನೋಮ್ಯಾಡ್ಸ್ ಅಂದರೆ ಅದೇ ನೋಮ್ಯಾಡ್ಸ್ಗೆ ಏನಂತಾರೆ, ಅದೇ ಒಂದು ಕಡೆ ಅವರು ಸೆಟಲ್ ಆಗೋದಿಲ್ಲ. ಕನ್ನಡದಲ್ಲಿ ಒಂದು ನಿಮಿಷ, ನನ್ನ ನೆನಪಿದೆ, ಬಟ್ ಅಲೆಮಾರಿಗಳು, ಕರೆಕ್ಟ್. ಮುಂಚೆ ಎಲ್ಲ ಯಾರೂ ಸೆಟ್ಲ್ ಆಗಿರಲಿಲ್ಲ, ಎಲ್ಲ ಆಲ್ಮೋಸ್ಟ್ ಅಲೆಮಾರಿಗಳಿದ್ರು ಅಲ್ವಾ? ಅದೇ ಅಲೆಮಾರಿಗಳು ಆವಾಗ ಅವರ ಆಸ್ತಿ ಏನಿತ್ತು? ಕ್ಯಾಟಲ್ ಅಂದರೆ ಕುರಿ, ಮೇಕೆ, ಹಸು, ಇದೇ ಅವರ ಆಸ್ತಿಯಾಗಿತ್ತು. ಎಲ್ಲಿ ಕುರಿ, ಮೇಕೆ, ಹಸುಗೆ ಒಂದು ಮೇವು ಸಿಕ್ತಿತ್ತೋ ಅಲ್ಲಿಗೆ ಮೂವ್ ಆಗ್ತಾ ಹೋಗ್ತಾ ಇದ್ರು ಅವರು, ಎಲ್ಲೂ ಸೆಟಲ್ ಆಗ್ತಾ ಇರಲಿಲ್ಲ. ಬರ್ತಾ ಏನಾಯಿತು, ಅವರು ಸೆಟಲ್ ಆಗ್ತಾ ಬಂದರು, ಆಯಿತಾ? ಒಂದೊಂದು ಜಾಗ ಹುಡುಕೊಂಡ್ರು, ಅಗ್ರಿಕಲ್ಚರ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಆವಾಗ ಆಸ್ತಿ ಅನ್ನೋದು ಹೆಂಗೆ ಶಿಫ್ಟ್ ಆಯಿತು? ಕ್ಯಾಟಲಿಂದ ಲ್ಯಾಂಡಿಗೆ ಶಿಫ್ಟ್ ಆಯಿತು, ಅಂದರೆ ಜಮೀನು ಮಾಡಿಕೊಂಡು ಈ ರೀತಿ ಶಿಫ್ಟ್ ಮಾಡಿದ್ರು. ಅವಾಗ ಏನಾಗುತ್ತೆ, ಸ್ವಲ್ಪ ಜನ ಸೆಟ್ಲ್ ಆಗ್ತಾರೆ, ಸ್ವಲ್ಪ ಜನ ಇನ್ನೂ ನೋಮ್ಯಾಡ್ಸ್ ಇರ್ತಾರೆ, ಈ ರೀತಿ ಆಗ್ತಾ ಇತ್ತು. ಅವಾಗೂ ಕೂಡ ಈ ನೋಮ್ಯಾಡ್ಸ್ ಒಂದು ಗುಂಪಲ್ಲಿ ಏನಿರ್ತಿದ್ರು, ಅವರು ಬರೀ ರಕ್ತ ಸಂಬಂಧಿಗಳು ಮಾತ್ರನೇ, ಅಂದರೆ ಅವರವರ ಒಂದು ಸಂಬಂಧಿಗಳು ಮಾತ್ರನೇ ಗುಂಪಲ್ಲಿ ಇರ್ತಿದ್ರು, ಬೇರೆಯವ್ರನ್ನ ಗುಂಪಿಗೆ ಬಿಟ್ಕೋತಾ ಇರಲಿಲ್ಲ. ಸೊ ಏನಾಗ್ತಿತ್ತು, ಜೊತೆಗೆ ಒಂದು ಗುಂಪು ಇನ್ನೊಂದು ಗುಂಪಿನ ಮೇಲೆ ಆ ಒಂದು ಯುದ್ಧಗಳು ಮಾಡೋದು, ಒಬ್ಬರ ಮೇಲೆ ಲೂಟಿ ಮಾಡೋದು, ಅವ್ರನ್ನ ಸಾಯಿಸೋದು, ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರು ಸರ್ವೈವ್ ಆಗ್ತಾರೆ, ಇನ್ನೊಂದು ಗುಂಪು ನಾಶ ಆಗೋಗುತ್ತೆ. ಅದರಲ್ಲಿ ಆ ಗುಂಪಿನಲ್ಲಿ ಕೆಲವರು ಉಳ್ಕೋತಿದ್ರಂತೆ. ಈ ಒಂದು ಯುದ್ಧ ಅಥವಾ ಏನಾಗುತ್ತೆ, ಇದು ಬರೀ ನಮ್ಮ ದೇಶದಲ್ಲ, ಎಲ್ಲ ಜಗತ್ತಿನಲ್ಲೇ ನಡೀತಾ ಇದ್ದಿದ್ದು. ಕೆಲವರು ಉಳ್ಕೊಂಡು ಬಿಡ್ತಾರೆ, ಬಟ್ ಅವರಿಗೆ ಅವರ ಇಡೀ ಫ್ಯಾಮಿಲಿ ನಾಶ ಆಗಿರುತ್ತೆ, ಅವ್ರು ಸ್ವಲ್ಪ ಜನ ಮಾತ್ರ ಉಳ್ಕೋತಾರೆ. ಅವ್ರು ಏನು ಮಾಡ್ತಾರೆ, ಅವರು ಆಶ್ರಯ ಕೇಳಿಕೊಂಡು ಯಾವುದೋ ಒಂದು ಸೆಟಲ್ಮೆಂಟ್ ಏನಿರುತ್ತೆ, ಅಲೆಮಾರಿಗಳು ಈಗೇನು ಸೆಟ್ಲ್ ಆಗಿರ್ತಾರೆ ಅವ್ರ ಹತ್ರ ಹೋಗ್ತಾರೆ. ಏನಂತ, ನಾವು ಸೆಟ್ಲ್ ಆಗಕ್ಕೆ ನಮಗೂ ಸ್ವಲ್ಪ ಜಾಗ ಕೊಡಿ, ನಾವು ಇರ್ತೀವಿ, ನಾವು ಊಟ ಮಾಡಿಕೊಂಡು ನಿಮ್ಗೆ ಏನು ಕೆಲಸ ಬೇಕೋ ಮಾಡ್ತೀವಿ ಅಂತ ಕೇಳ್ಕೊತಾರೆ. ಅಲ್ಲಿರುವಂತಹ ಸೆಟಲ್ಡ್ ಒಂದು ಗುಂಪೇನಿದೆ, ಅವ್ರೇನಂತಾರೆ, ನಾವು ನಮ್ಮ ಸಂಬಂಧಿಕರು ಮಾತ್ರನೇ ಒಳಗೆ ಬಿಡೋದು, ಆಚೆಯವ್ರನ್ನ ಸೇರಿಸೋದಿಲ್ಲ ಅಂದ್ಬಿಟ್ಟು, ನೀವು ಬೇಕಾದರೆ ಆಚೆ ಇದ್ಕೊಳ್ಳಿ, ನಮಗೆ ಈ ಥರ ಕೆಲಸ ಮಾಡ್ಕೊಳ್ಳಿ, ನಾವು ನಿಮಗೆ ಊಟ ಕೊಡ್ತೀವಿ ಅಂತ. ಇದು ಬೇರೆ ಬೇರೆ ಕಡೆ ಈ ರೀತಿ ಸೆಟ್ಲ್ ಆಗ್ತಾ ಬರುತ್ತೆ.
ಆವಾಗ ಪಾಪ ಇವರು ಯಾರು ಫ್ಯಾಮಿಲಿ ಎಲ್ಲ ಕಳ್ಕೊಂಡಿರ್ತಾರೆ, ಕೆಲವ್ರು ಮಾತ್ರ ಉಳ್ಕೊಂಡಿರ್ತಾರೆ, ಅವರು ಇವ್ರ ಹತ್ರ ಏನಾದ್ರು ಕೆಲಸ ಮಾಡೋದು, ಅವ್ರ ಹತ್ರ ಊಟ ತಿನ್ನೋದು, ಊರಾಚೆ ಹೋಗ್ಬಿಟ್ಟು ಅಲ್ಲಿ ಇರೋದು. ಈ ರೀತಿ ಶುರುವಾಗುತ್ತೆ ಅಸ್ಪೃಶ್ಯತೆ. ಆದರೆ ಬೇರೆ ದೇಶಗಳಲ್ಲಿ ಏನಾಗುತ್ತೆ, ರೂಲ್ಸ್ ಬರುತ್ತೆ. ಏನಂತ, ಈಗ ನೀವು ವಾಪಸ್ ನಮ್ಮ ಒಂದು ಕುಟುಂಬಕ್ಕೆ ಸೇರಬೇಕಂದ್ರೆ ನಿಮ್ಮಲ್ಲಿರೋರು ನೆಕ್ಸ್ಟ್ ಮದುವೆ ಆಗೋರು ಈ ಒಂದು ಸೆಟಲ್ಡ್ ಕಮ್ಯುನಿಟಿ ಏನಿದೆ ಇಲ್ಲಿಂದ ಮದುವೆ ಆಗಬೇಕು. ಅವರ ಮಗು ಏನು ಹುಟ್ಟುತ್ತೆ ಅದು ಕೂಡ ಸೆಟಲ್ಡ್ ಕಮ್ಯುನಿಟಿಯಿಂದ ಮದುವೆ ಆಗಬೇಕು. ಸೊ ಫಸ್ಟ್ ಜನ್ರೇಷನ್ ಮದುವೆ ಆದಾಗ ಅವರ ಮಗು 50% ಇವ್ರ ಕಮ್ಯುನಿಟಿ ಜೀನ್ಸ್ ಇರುತ್ತೆ, ಬ್ಲಡ್ ಇರುತ್ತೆ ಅಂತ ನಂಬಿಕೆ. ಸೆಕೆಂಡ್ ಟೈಮ್ ಮದುವೆ ಆದಾಗ ಇಲ್ಲಿಂದಾನೆ ಒಳಗಿಂದಾನೆ ಆ ಮಗು ಏನು ಸೆಟಲ್ಡ್ ಕಮ್ಯುನಿಟಿಯಿಂದ 75 ಅವ್ರಿಗೆ ಹುಟ್ಟೋ ಮಗುಗೆ 75% ಅವರ ಒಂದು ಜೀನ್ಸು ಸೆಟಲ್ಡ್ ಕಮ್ಯುನಿಟಿಯಿಂದ ಇರುತ್ತೆ, ಆಚೆ ಇರೋರಿಂದ ಇರಲ್ಲ, ಬರೀ 25% ಇರುತ್ತೆ. ಹೀಗೆ 4-5 ಜನ್ರೇಷನ್ ಮಾಡ್ತಾ ಮಾಡ್ತಾ ಕಂಪ್ಲೀಟ್ಲಿ 25% ಇದ್ದಿದ್ದು 87.5% ಆಗುತ್ತೆ. ಹಾಗೆ ಕಡಿಮೆ ಆಗ್ತಾ ಫುಲ್ಲು ಅವರು ವಾಪಸ್ ಸೇರಿಸ್ಕೊಂಡು ಬಿಡ್ತಾರೆ ಕಮ್ಯುನಿಟಿಗೆ. ಇದು ಅಂಬೇಡ್ಕರ್ ಅವರು ಬರೆದಿರುವಂತಹ ಅನ್ಟಚಬಿಲಿಟಿ ಬುಕ್ಕಲ್ಲಿ ಇರುವಂತಹ ಒಂದು ಕಾನ್ಸೆಪ್ಟು. ಇಂಡಿಯಾಲೇ ಯಾಕಾಗಲಿಲ್ಲ ಇದು ಅಂದರೆ, ಎಲ್ಲರೂ ಸೇರಿಸ್ಕೊಳ್ಳೋದಕ್ಕೆ ಒಂದು ರೂಲ್ಸ್ ಮಾಡೋದು ಈ ರೀತಿ. ನೀವು ಮದುವೆ ಆಗಿ ಅವ್ರಿಗೆ ಹುಟ್ಟೋ ಮಗು ನಮ್ಮ ಕಡೆಗೆ ಬರ್ತಾ ಹೋಗುತ್ತೆ, ಆ ಮಗುನೂ ಮದುವೆ ಆದಾಗ ಜೀನ್ಸು ಡಾಮಿನೇಟ್ ಆಗ್ತಾ ಹೋಗುತ್ತೆ ಕಮ್ಯುನಿಟಿ, ನಮ್ಮ ಕಮ್ಯುನಿಟಿದು. ಅವಾಗ ಒಳಗೆ ಸೇರಿಸ್ಕೋತೀವಿ, ಆ ಜನ್ರೇಷನ್ನ ಒಳಗೆ ಸೇರಿಸ್ಕೋತೀವಿ ಅಂತ. ಇಂಡಿಯಾಲಿ ಏನಾಯಿತು, ಈ ಒಂದು ಜಾತಿ ಪದ್ಧತಿ ಬಂದು ಒಂದು ಜಾತಿ ಇನ್ನೊಂದು ಜಾತಿನ ಮದುವೆ ಆಗೋಕ್ಕಾಗಲ್ಲ ಅಂತ ಬರುತ್ತೆ. ಆವಾಗ ಈ ರೀತಿ ಅಸಿಮಿಲೇಷನ್ ಏನಿದೆ ಅದು ಅದರ ಕ್ವೆಶ್ಚನ್ನೇ ಬರೋದಿಲ್ಲ. ಅದರಿಂದ ಇಂಡಿಯಾಲಿ ಈ ಒಂದು ಅಸ್ಪೃಶ್ಯತೆ ಕಂಟಿನ್ಯೂ ಆಗ್ತಾ ಬರುತ್ತೆ. ಓಕೆ, ಅಗೇನ್ ಇದು ಅಂಬೇಡ್ಕರ್ ಅವರು ಬರೆದಿರುವಂತಹ ಬುಕ್ಸಿಂದ ಇರೋದು. ನನಗೆ ಆ ಬುಕ್ಸ್ ಓದ್ತಾ ಇದ್ರೆ ಅನಿಸೋದು, ಈ ಕಾಲದಲ್ಲಿ ಇಂಟರ್ನೆಟ್ ಎಲ್ಲ ಇದ್ರೂ ಈ ಮಟ್ಟಕ್ಕೆ ರಿಸರ್ಚ್ ಮಾಡಿ ಬರೆಯೋದಕ್ಕೆ ಆಗೋದಿಲ್ಲ. ಆ ಕಾಲದಲ್ಲಿ ಅವ್ರು ಎಷ್ಟು ಓದಿರ್ಬೋದು, ಎಷ್ಟು ಪುಸ್ತಕಗಳನ್ನ ಓದಿರ್ಬೋದು. ನಾನು ಹೇಳ್ದಂಗೆ ಕೊಲಂಬಿಯಾ ಯೂನಿವರ್ಸಿಟಿಲಿ ಅವ್ರು ಓದುವಾಗ ಲೈಬ್ರರಿಲಿ ಅತಿ ಹೆಚ್ಚು ಸಮಯ ಕಳಿತಿದ್ದವ್ರೆ ಅಂತ. ಲೈಬ್ರರಿ ಓಪನ್ ಆಗಿದ ತಕ್ಷಣ ಹೋಗ್ತಿದ್ರಂತೆ, ಅದೆಷ್ಟೋ 1000 ಬುಕ್ಸ್ಗಳು ಓದ್ಬಿಟ್ಟಿದ್ದಾರೆ ಅವರು. ಸೊ ದಟ್ಸ್ ದ ಹೋಲ್ ಪಾಯಿಂಟ್. ಅಂದರೆ ಈ ಒಂದು ನನ್ನ ಫ್ರೆಂಡ್ಸು ಸ್ವಲ್ಪ ಜನ ಏನು ದಲಿತರು ಅಥವಾ ಇವರು ಇದ್ದಾರೆ, ಅವ್ರು ಎಷ್ಟೇ ಮುಂದುವರೆದಿದ್ರು ಇವತ್ತೂ ಅವ್ರ ಮನೆಗೆ ಹೋದಾಗ ಅಡುಗೆ ಮನೆ ಒಳಗೆ ಸೇರಿಸಿಲ್ಲ, ಅಥವಾ ಇವ್ರ ಮನೆಗೆ ಹೋದಾಗ ಅಂತ ಹೇಳಿದಾಗ ಬೇಜಾರಾಗತ್ತೆ. ಇದು ಒಬ್ಬ ಮನುಷ್ಯನ ಒಂದು ಆತ್ಮ ಗೌರವಕ್ಕೆ ಧಕ್ಕೆ ತರುವಂತಹ ವಿಷಯ. ಅವರಿಗೆ ಬಹಳ ಚಿಕ್ಕ ವಯಸ್ಸಿಂದ ಈ ಥರ ಆಗಿಬಿಟ್ರೆ, ನಾವು ಒಂದು ಕಮ್ಯುನಿಟಿ, ನಾವು ಅವರಿಗಿಂತ ಕಡಿಮೆ ಅನ್ನುವಂತಹ ಒಂದು ಭಾವನೆ ಬರುತ್ತಲ್ಲ, ಇನ್ಫೀರಿಟಿ ಕಾಂಪ್ಲೆಕ್ಸ್. ಇಟ್ಸ್ ವೆರಿ ರಾಂಗ್. ಅದು ಆರ್ಥಿಕವಾಗಿ ಎಷ್ಟು ಮುಂದೆ ಬಂದ್ರೂ ಅವರು ಅವರ ಹಕ್ಕನ್ನು ತಿಳ್ಕೊಂಡಿಲ್ಲ ಅಂದರೆ ಆ ಒಂದು ಇನ್ಫೀರಿಟಿ ಕಾಂಪ್ಲೆಕ್ಸ್ ತುಂಬ ಜಾಸ್ತಿ ಆಗುತ್ತೆ. ಅವ್ರು ದೊಡ್ಡವರಾಗ್ತಾ ಇನ್ನೂ ಜಾಸ್ತಿ ಆಗುತ್ತೆ, ಅವರ ಕಾನ್ಫಿಡೆನ್ಸ್ ಲೆವೆಲೇ ಕಡಿಮೆ ಆಗುತ್ತೆ. ಅದೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನನಗಿನ್ನ ನೆನಪಿದೆ. ನನ್ನ ಕಾಲೇಜ್ ಫ್ರೆಂಡ್ಸ್ ಹೇಳ್ತಾ ಇದ್ದಿದ್ದು, ಸ್ಪೆಷಲಿ ಈ ಆಂಧ್ರದಿಂದ ಬರೋರಂತೂ ಅಲ್ಲಿ ಪದ್ಧತಿ ಎಲ್ಲ ಜಾಸ್ತಿ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ರು, ಅವರನ್ನು ಹೀಗೆ ಆಡ್ಕೋತಾ ಇದ್ರು ಅಂತ ತುಂಬ ಜನ ಹೇಳ್ತಾ ಇದ್ರು. ಅವಾಗ ನನಗೆ ಅರ್ಥ ಆಗ್ತಾ ಇರಲಿಲ್ಲ, ಯಾಕೆ ಆಡ್ಕೋತಾರೆ ಹಿಂಗೆ ಅನಿಸ್ತಿತ್ತು. ಇವಾಗ ಓದ್ತಾ ಅರ್ಥ ಆಗುತ್ತೆ. ಅದು ಕಾನ್ಫಿಡೆನ್ಸ್ ಮೇಲೆ, ಮಕ್ಕಳ ಒಂದು ಕಾನ್ಫಿಡೆನ್ಸ್ ಮೇಲೆ ಹೇಗೆ ಹೊಡೆಯುತ್ತೆ ಅಂತ. ಇದನ್ನು ಯಾರಾದರೂ ದಲಿತರು, ಹಿಂದುಳಿದ ವರ್ಗಗಳು ಯಾರಾದರೂ ನೋಡ್ತಾ ಇದ್ರೆ ಒಂದು ತಿಳ್ಕೊಳ್ಳಿ, ನಿಮ್ಮ ಜನ್ರೇಷನ್ಗೆ ಮುಗೀತು, ಮುಂದೆ ಬರುವಂತಹ ಮಕ್ಕಳಿಗೆ ಮಾತ್ರ. ಈಗ ಕರ್ನಾಟಕದಲ್ಲೇ ನಡೆದಿದೆ ಕೆಲವು ದೇವಸ್ಥಾನಗಳಲ್ಲಿ. ನಾನು ಚಿಕ್ಕ ಹುಡುಗಿಯಾಗಿರುವಾಗ ಆ ದೇವಸ್ಥಾನಗಳಲ್ಲಿ ನಾವು ಹೋದಾಗ ಪಾಪ ದಲಿತ ಮಕ್ಕಳು ಆಚೆ ನಿಂತ್ಕೊಂಡು ಇರೋವು, ನಾವೆಲ್ಲ ಒಳಗೋಗಿ ಪೂಜೆ ಮಾಡ್ತಾಯಿದ್ದೆ. ನನಗೆ ಅರ್ಥ ಆಗ್ತಿರ್ಲಿಲ್ಲ ಯಾಕೆ ಅಂತ. ಆಚೆ ಬಂದು ಕೊಡೋರು. ಬರ್ತಾ ನಾನು UPSCಗೆ ಹೋದವಾಗ ಹೋಗ್ಬಿಟ್ಟು, ಇಲ್ಲ ಒಳಗೆ ಬನ್ನಿ, ಅದು ಯಾರು ಏನು ಹೇಳ್ತಾರೆ ನೋಡೋಣ ಅಂದರೆ, ಅವರ ಒಂದು ತಂದೆ ತಾಯಿಯೇ ಬಿಡ್ತಾ ಇರಲಿಲ್ಲ. ಅಯ್ಯೋ, ದೇವ್ರಿಗೆ ಬರಲ್ಲ, ದೇವ್ರಿಗೆ ಕೋಪಿಸ್ಕೊಂಡ್ಬಿಡುತ್ತೆ. ಲೈಕ್, ಯಾವ ದೇವರು ಕೋಪಿಸ್ಕೊಳ್ಳಲ್ಲ. ಇದು ಮೇಲ್ಜಾತಿಯ ಜನ ನಿಮ್ಮನ್ನು ಅಧೀನರಾಗಿ ಇಟ್ಕೊಳ್ಳೋಕ್ಕೆ ಅಂತ ಮಾಡಿರುವಂತಹ ರೂಲ್ಸ್. ಅವರ ಮಾತು ನೀವು ಕೇಳೋ ಅವಶ್ಯಕತೆ ಇಲ್ಲ. ಅವರಿಗೆ ಎಷ್ಟು ಹಕ್ಕಿದೆಯೋ
ಪಬ್ಲಿಕ್ ಪ್ಲೇಸಸ್ನ ಆಕ್ಸೆಸ್ ಮಾಡೋದು ನಿಮಗೂ ಕೂಡ ಅಷ್ಟೇ ಹಕ್ಕಿದೆ. ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಜನ್ರೇಷನ್ ಆಯಿತು, ನಮ್ಮ ಜನ್ರೇಷನಲ್ಲೂ ಇದು ತುಂಬ ನೋಡಿದ್ದೀವಿ. ಆದರೆ ಏನು ನಮ್ಮ ಜನ್ರೇಷನ್ ನೋಡಿದ್ದೀವಿ. ಮುಂದಿನ ಜನ್ರೇಷನ್ ಅಟ್ಲೀಸ್ಟು ಎಲ್ಲಿ ನೋಡಿ, ಯಾರೋ ಹೇಳ್ತಿದ್ರೆ ಹೇಗೂ ನೀವು ಮದುವೆ ಆಗಿಲ್ಲ ಹೇಳೋದಕ್ಕಿಂತ ಮಾಡಿ ತೋರಿಸಿದ್ರೆ, ನಾನು ಮದುವೆ ಯಾಕೆ ಆಗಬೇಕು? ಅವರವರಿಗೆ ಅವರವರ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ಯಾವ ಜಾತಿನೂ ಅವರು ಮದುವೆ ಆಗೋದು ಉಮೇಶ್ GK ಅವರೇ. ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಒಬ್ಬರು ಒಂದು ಒಳ್ಳೆಯ ವಿಷಯ ಹೇಳ್ತಾ ಇದ್ರೆ ಆದರೆ ನೀವು ತಗೊಳ್ಳಿ, ಹೇಳ್ದಿದ್ರೆ ಸ್ಟಾಪ್ ಮಾಕಿಂಗ್ ಪೀಪಲ್. ಯು ಸೌಂಡ್ ಲೈಕ್ ಸಚ್ ಅ ಲೂಸರ್ ಇಫ್ ಯು ಡೂ ದ್ಯಾಟ್. ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನೀವು ಅದಕ್ಕೆ ವಿರುದ್ಧ ಇದ್ದರೆ ಬಿಟ್ಬಿಡಿ, ಇಟ್ಸ್ ಓಕೆ. ನೀವು ಯಾವತ್ತೂ ಕಲಿಯೋದಿಲ್ಲ, ಯಾರಾದರೂ ನಿಮಗೆ ಕಲಿಸ್ತಾರೆ, ಟೈಮ್ ಬರುತ್ತೆ. ಆದರೆ ಮಾಕ್ ಮಾಡಬೇಡಿ. ಒಂದು ಬದ್ಧತೆ ಇದ್ದೆ ಅಂದಿದ ತಕ್ಷಣ ನೀವು ಮಾಡಿ ತೋರಿಸಿ, ನನ್ನ ಕೈಲಿ ಏನಾಗುತ್ತೆ ನಾನು ಮಾಡೇ ಮಾಡ್ತೀನಿ. ನೀವು ಯಾರು ಹೇಳೋದು? ಐ ಡೋಂಟ್ ನೋ, ಇಟ್ಸ್ ಜಸ್ಟ್ ಈ ಪೀಪಲ್ ವಿಲ್ ನೆವರ್ ಚೇಂಜ್. ಎನಿವೇಸ್, ಸಾಮಾಜಿಕ ನ್ಯಾಯ ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಆ ಒಂದು ಸಮಾನತೆ ಬರೋವರೆಗೂ ಕಾಂಪಿಟಿಷನ್ನು, ಮೆರಿಟ್ ಮೇಲೆ ಆಗಬೇಕು, ಕಾಂಪಿಟಿಷನ್ ಆಗಬೇಕು. ಇಲ್ಲಿ ನೋಡಿ, ಜಾತಿಯಿಂದ ನನಗೆ ಯಾವ ರೀತಿ ಅಡೆತಡೆನೂ ಆಗಿಲ್ಲ. ಆದರೆ ನನ್ನ ಒಂದು ಜೆಂಡರಿಂದ ಆಗಿದೆಯಲ್ಲ, ಆ ಒಂದು ಅಡೆತಡೆ ಆಗ್ಬೋದು, ಆ ಒಂದು ಸೇಫ್ಟಿ ಭಯ ಆಗ್ಬೋದು, ಅಥವಾ ಆ ಒಂದು ಆಪರ್ಚುನಿಟೀಸ್ ಮಿಸ್ ಆಗಿರೋದಾಗ್ಬೋದು, ಆ ಒಂದು ತಾರತಮ್ಯ ಆಗ್ಬೋದು, ನಾನು ಫೇಸ್ ಮಾಡಿದ್ದೀನಲ್ಲ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥ ಆಗುತ್ತೆ ಮತ್ತೊಬ್ಬರಿಗೆ ಆ ಫೀಲಿಂಗ್ ಏನು ಅನಿಸುತ್ತೆ ಅಂತ. ಅದನ್ನು ಎಂಪತಿ ಅಂತಾರೆ. ಅದು ಬಹಳಷ್ಟು ಜನಕ್ಕೆ ಇಲ್ಲಿ ಮಾಡ್ತಿರುವ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಐ ಚೆಕ್ ಕಾಮೆಂಟ್ಸ್. ನಾವು ತುಂಬ ಲೇಟ್ ಆಗಿದೆ, ಐ ನೋ, ಬಟ್ ಈಗ ಎಲ್ಲಿ ಫ್ರೀ ಆಗಿದ್ದು ನಾನು ಇದ್ರ ಬಗ್ಗೆ ಮಾತಾಡ್ಬೇಕು ನಿಮ್ಮ ಹತ್ರ ಅನಿಸ್ತು. ಓಕೆ, ಎನಿವೇಸ್, ಕೃಷ್ಣ ಮನೋಹರ, ಎಜುಕೇಟೆಡ್ ಫೂಲ್ ನೀನು. ಐ ಡೋಂಟ್ ನೋ ವಾಟ್ ಟು ಸೇ. ಹಾಯ್ ಮೇಡಮ್, ಹಾಯ್ ಮೇಡಮ್, ಹಾಯ್ ಮೇಡಮ್. ನಮ್ಮ ಸಮಾಜ ಸೇವೆ ಹೀಗೆ ಮುಂದುವರೆಯಲಿ. ಇಶ್ಯೂ ಬಗ್ಗೆ ಏನಾದ್ರು ಮಾತಾಡಿ. ಐ ವಾಸ್ ರಿಯಲಿ ನಿನ್ನೆ ಡಿಬೇಟಲ್ಲಿ 4 ಜನನೂ ಹಾಗೆ ಮಾತಾಡ್ದಂಗೆ ನನಗನ್ಸಿದ್ದು. ನೋಡಿ, ಒಂದು ಇಶ್ಯೂ, ಒಂದು ಒಳ್ಳೆಯ ಇಶ್ಯೂ ಬಂದಾಗ ಅಪೋಸಿಷನ್ ಅದು ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜ್ ಕೊಡುತ್ತೆ ಅಂತ ಅನಿಸ್ದಾಗ ಅದು ಯಾರಿಂದ ಬಂದರೂ ಪರವಾಗಿಲ್ಲ. ಅದು ರಾಹುಲ್ ಗಾಂಧಿಯವ್ರು ಹೇಳಿದ್ರು ಒಂದೇ ಕಾರಣಕ್ಕೆ ನೀವೆಲ್ಲ ಅದನ್ನು ಆಡ್ಕೊಂಡ್ರ, ಅಥವಾ ನೀವು ನಿಜವಾಗ್ಲೂ ಇಫ್ ಯು ರಿಯಲಿ ಬಿಲೀವ್ ಕಾಂಪಿಟೇಷನ್ ಇರಬೇಕು, ಬಟ್ ಇಫ್ ಯು ಡೋಂಟ್ ನೋ, ನಿಮಗೆ ಗೊತ್ತಿಲ್ಲ ಅಂದರೆ ಕಾಂಪಿಟೇಷನ್ ಪ್ರತಿಯೊಬ್ಬರಿಗೂ ಮಾಡೋಕ್ಕೂ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ಹೋಗೋಕ್ಕೂ ಅವ್ರಿಗೆ ಅವಕಾಶ ಸಿಗ್ತಿಲ್ಲ ಅನ್ನುವಂತಹ ಬೇಸಿಕ್ ನಾಲೆಜ್ ನಿಮಗಿಲ್ಲ ಅಂದರೆ ಐ ಡೋಂಟ್ ನೋ ವಾಟ್ ಯು ಆರ್ ಡೂಯಿಂಗ್ ಇನ್ ಅ ಪೊಲಿಟಿಕಲ್ ಸರ್ಕಲ್ ಆರ್ ಅ ಮೀಡಿಯಾ ಸರ್ಕಲ್. ಎನಿವೇಸ್, ಹಾಯ್ 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 ಬೆಂಕಿ. ಹಾಯ್ ಮೇಡಮ್, ಹಾಯ್. ನೈಸ್ ಸ್ಪೀಚ್ ಮೇಡಮ್, ಥ್ಯಾಂಕ್ ಯು. ಸುಮ್ಮನೆ ಪಾಪ ಈ ಥರ ಮಾತಾಡ್ಕೊಂಡು ನಿಮ್ಮ ವೈಯಕ್ತಿಕ ಇಮೇಜ್ ಹಾಳು ಮಾಡ್ಕೋತಿದ್ದೀರಾ. ನೀವು ಆ್ಯಸ್ ಎ ಪರ್ಸನ್ ಸರಿ ಇದ್ದೀರಾ, ಬಟ್ ನಿಮ್ಮ ಪಾರ್ಟಿ ಸರಿ ಇಲ್ಲ. ಬಿಟ್ಟು ಹೊರಗೆ ಬನ್ನಿ. ಚಿದಾನಂದ್ ಸರ್, ನನ್ನ ಇಮೇಜ್ ಏನು ಹಾಳಾಗುತ್ತೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದ್ರೆ, ನಂಗೆ ಗೊತ್ತಿಲ್ಲ. ಎನಿವೇಸ್, ಹಾಯ್ ಮೇಡಮ್, ಹಾಯ್ ಹಾಯ್ ಎವ್ರಿ ವಾನ್. ಹಾಯ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಓಕೆ, ಹಾಯ್ ಮೇಡಮ್. ಓಕೆ, ಸೂಪರ್ ಮೇಡಮ್ ಜಿ. ಎನಿವೇಸ್, ಎಲ್ಲರೂ ಬರೀ ಹೊಗಳ್ತಾ ಇದ್ದೀರಾ ಅಥವಾ ಎಸ್ ಮೇಡಮ್ ಯೂಸ್ಫುಲ್ ಇನ್ಫಾರ್ಮೇಷನ್. ಓಕೆ, ನಮಸ್ತೆ ಮೇಡಮ್. ಐ ವುಡ್ ಡೆಫಿನೆಟ್ಲಿ ಸಜೆಸ್ಟ್, ನಾನು ಒಂದ್ಸಲ ನಾನು ಯೂಶ್ವಲಿ ತುಂಬ ಇಂಪ್ರೆಸ್ ಆದರೆ ನಮ್ಮ ಪ್ರೊಫೆಸರ್ಸ್ ಹತ್ರನೂ ಅಷ್ಟೇ, ಯಾರಾದರೂ ಚಿಂತಕರಾಗ್ಬೋದು, ನಾನು ಕೇಳೋದು ಒಂದೇ, ಯಾವ ರೀತಿ ಪುಸ್ತಕಗಳನ್ನ ಓದ್ತೀರಾ ಅಂತ. ಇದೇ ಪ್ರಶ್ನೆನ ನಾನು ಸಿದ್ದರಾಮಯ್ಯ ಸರ್ನೂ ಕೇಳಿದ್ದೆ ಒಂದ್ಸಲ. ಅವರ ಸ್ಪೀಚಸ್ ನೋಡಿಬಿಟ್ಟು ಇಷ್ಟು ಆಳವಾಗಿ ಯೋಚನೆ ಮಾಡ್ತಾರಲ್ಲ ಯಾವ ರೀತಿ ಪುಸ್ತಕ ಓದ್ತೀರಾ ಅಂತ. ಅವ್ರು ಹೇಳಿದ್ದು, ನಿಮ್ಮ ಥರ ಯೂತು ಲೋಹಿಯಾ ಅವರ ಪುಸ್ತಕ
ಅಂಬೇಡ್ಕರ್ ಅವರ ಪುಸ್ತಕ ಮತ್ತು ಗಾಂಧಿ ಅವರ ಪುಸ್ತಕನ ಓದಿ ಅಂತ. ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಪುಸ್ತಕ ಓದೋದು ಬಹಳ ಮುಖ್ಯ. ಟ್ರೂ ಅಕ್ಕ. ಆಲ್ದೋ ಅಂಬೇಡ್ಕರ್ ಅವರ ಪುಸ್ತಕ ಓದಿದ್ದೀನಿ, ಗಾಂಧಿಯವರ ಪುಸ್ತಕ ಓದಿದ್ದೀನಿ, ಲೋಹಿಯಾ ಅವರ ಪುಸ್ತಕ ತೊಗೊಂಡಿದ್ದೀನಿ, ಇನ್ನೂ ಓದಿಲ್ಲ ಪೂರ್ತಿ. ಬಟ್ ಅವರ ಒಂದು ಚಿಂತನೆ, ಅವರ ಒಂದು ತತ್ವ ಸಿದ್ಧಾಂತ ಏನಿದೆ ಅದ್ರ ಬಗ್ಗೆ ಓದಿದ್ದೀನಿ. ಅವರು ಬರೆದಿರುವಂತಹ ಪುಸ್ತಕ ಇನ್ನೂ ಓದಿಲ್ಲ. ಗುಡ್ ಜಾಬ್ ಮೇಡಮ್. ನಮ್ಮ ರಾಜ್ಯಕ್ಕೆ ನಿಮ್ಮ ಅವಶ್ಯಕತೆ ತುಂಬ ಇದೆ ಮೇಡಮ್. ಕಾಂತರಾಜ್, ಥ್ಯಾಂಕ್ ಯು. ಅಂತರ್ಜಾತಿ ವಿವಾಹ ಒಂದೇ ಇದಕ್ಕೆ ಪರಿಹಾರ, ಕಿರು ಶಶಾಂಕ್. ಹಾಂ, ಅದು ಹೇಳ್ತಾರೆ. ಅಂತರ್ಜಾತಿ ವಿವಾಹ ಕೂಡ ಅದಕ್ಕೆ ಪರಿಹಾರ ಇದೆ, ಹೌದು. ಅದು ಇಟ್ ವಿಲ್ ಮಿಕ್ಸ್ ದ ಜಾತಿಯನ್ನು, ಪದ್ಧತಿಯನ್ನು ಡೈಲ್ಯೂಟ್ ಮಾಡುತ್ತೆ. ಬಟ್ ಆ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನು ಚೇಂಜ್ ಮಾಡೋದು, ಫಸ್ಟ್ ಚೇಂಜ್ ಮಾಡಬೇಕಾಗಿರೋದು ಎಂಪತಿ ಬರಬೇಕು. ನಾನು ಹೇಳ್ದಂಗೆ ಆ್ಯಸ್ ಅ ವುಮನ್ ನಾನು ಫೇಸ್ ಮಾಡಿರುವಂತಹ ತಾರತಮ್ಯ ಅಥವಾ ದೌರ್ಜನ್ಯ ಬೇರೆ ಒಂದು, ನಾನು ನನ್ನ ಜೆಂಡರಿಂದ ಫೇಸ್ ಮಾಡಿದ್ದೀನಿ. ಬೇರೆಯೊಬ್ಬರು ಜಾತಿಯಿಂದ ಫೇಸ್ ಮಾಡಲಿ, ಯಾವುದ ಕಾರಣಕ್ಕೆ ಫೇಸ್ ಮಾಡಿದ್ರು ಆ ಎಂಪತಿ ನನಗಿದೆ. ಯಾಕೆಂದರೆ ನನಗೆ ಗೊತ್ತು ಎಷ್ಟು ಹೆಲ್ಪ್ಲೆಸ್ ಫೀಲ್ ಆಗ್ತೀವಿ ತಾರತಮ್ಯ ನಡೆದಾಗ. ಒಂದು ಪೊಲಿಟಿಕ್ಸಲ್ಲೇ ಆಗ್ಬೋದು, ಅಥವಾ ಒಂದು ಆಪರ್ಚುನಿಟಿಯಲ್ಲೇ ಆಗ್ಬೋದು, ಮನೆಯಲ್ಲೇ ಆಗ್ಬೋದು. ಗಂಡು ಮಕ್ಳು ಒಂಥರ, ಹೆಣ್ಮಕ್ಳು ಅಂತಾರ ಅಂತ ನೋಡಿದಾಗ ಅಲ್ಲಿ ಪೊಲಿಟಿಕ್ಸಲ್ಲೇ ಆಗ್ಬೋದು. ಹೆಣ್ಮಕ್ಳಲ್ವಾ ಏನು ಮಾಡ್ಕೋತಾರೆ, ಕೊಟ್ಟಿಲ್ಲ ಅಂದರೆ ಆಯಿತು ಆಪರ್ಚುನಿಟಿ, ಈ ಥರ ಆಗ್ಬೋದು. ಅವಾಗ ನನಗೆ ಅರ್ಥ ಆಗತ್ತೆ ಜಾತಿಯಿಂದ ಅವರಿಗೆ ಆಗ್ತಿರುವಂತಹ ತಾರತಮ್ಯಕ್ಕೂ ಅದೇ ಹೆಲ್ಪ್ಲೆಸ್ ಫೀಲಿಂಗ್ ಇರುತ್ತೆ ಅಂತ. ಅಟ್ಲೀಸ್ಟ್ ಆ ಎಂಪತಿ ಬೆಳೆಸ್ಕೋಬೇಕು ಮನುಷ್ಯ. ಪ್ರಸಾದ್ ಮತ್ತೇನ್, ಐ ಬಿಲಾಂಗ್ ಟು ಜೈನ್ ಸೊಸೈಟಿ ಇನ್ ನರಗುಂದ. ಐ ಗೋ ಟು ಆಲ್ ಕಾಸ್ಟ್ ಹೌಸ್ ಮೇಡಮ್. ದಟ್ಸ್ ನೈಸ್. ಮಂಜು, ರಿಯಲ್ ವ್ಯಕ್ತಿ ನೀವು, ಮಾತು ರಿಯಲ್ ಆಗಿ ಮಾತಾಡ್ತೀರಾ. ಪ್ರತಿಯೊಬ್ಬರು ಮಾತು ರಿಯಲ್ ಆಗಿ ಮಾತಾಡ್ತಾರೆ. ಓಕೆ ಮೇಡಮ್, ಚೆನ್ನಾಗಿದ್ದೀರಾ? ನಾಗರಾಜ್ ಅವರೇ, ನಾಗರಾಜ್ ಅವರು ನನ್ನ ಬೆಂಬಲಿಗರು, ಅಭಿಮಾನಿಗಳು ಅಂತಲೇ ಹೇಳ್ತೀನಿ, ದಾವಣಗೆರೆಯಿಂದ. ಚೆನ್ನಾಗಿದ್ದೀನಿ ನಾಗರಾಜ್ ಅವರೇ, ನೀವು ಹೇಗಿದ್ದೀರಿ? ಇನ್ನು ಹೆಚ್ಚು ಸಂದೇಶಗಳನ್ನು ಕೊಡುತ್ತಾ ಬನ್ನಿ ಮೇಡಮ್. ಈಗಿನ ಯುವ ಪೀಳಿಗೆ ನಿಮ್ಮ ಹಾಗೆ ಆಗುವ ಹುಮ್ಮಸ್ಸು ಬರಲಿ. ಥ್ಯಾಂಕ್ ಯು. ಆಲ್ವೇಸ್ ಇನ್ಸ್ಪಿರೇಷನಲ್ ಮ್ಯಾಮ್. ಟು ಬಿ ಹಾನೆಸ್ಟ್, ಕಾಂಗ್ರೆಸ್ ಪಾರ್ಟಿ ಶುಡ್ ಮೇಕ್ ಯೂಸ್ ಆಫ್ ಯುವರ್ ನಾಲೆಜ್ ಆ್ಯಂಡ್ ಸೋಷಿಯಲ್ ಕಮಿಟ್ಮೆಂಟ್. ಥ್ಯಾಂಕ್ ಯು. ಸಹೋದರಿ, ನಿಮ್ಮಂತಹ ವಿದ್ಯಾವಂತರ ಅವಶ್ಯಕತೆ ನಮ್ಮ ರಾಜ್ಯಕ್ಕೆ ತುಂಬ ಇದೆ. ಅಂಜನ್ಮೂರ್ತಿ, ಥ್ಯಾಂಕ್ ಯು. ಓಕೆ, ಏನಾದ್ರು ಕ್ವೆಶ್ಚನ್ ಇದ್ರೆ ಕೇಳಿ. ಈ ಒಂದು ಟಾಪಿಕ್ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ, ಅದು ಎಷ್ಟು ಡೀಪಾಗಿ ಹೋದ್ರೂ ಕೇಳ್ತಾನೆ ಇರಬೇಕು, ಅದು ಓದ್ತಾನೆ ಇರಬೇಕು ಅನ್ಸುತ್ತೆ. ಸಾಮಾಜಿಕ ಎಷ್ಟು ರೀತಿಯ ಅನ್ಯಾಯ ನಡೆಯುತ್ತೆ ಗೊತ್ತಾ ಈ ಒಂದು ಸೊಸೈಟಿಯಲ್ಲಿ. ಆ್ಯಂಡ್ ದ ಸ್ಯಾಡ್ ಪಾರ್ಟ್ ಈಸ್ ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ there is a saying, ಕೇಳಿಸ್ಕೊಳ್ಳಿ, when you are used to privilege, equality feels like an oppression. ಅಂದರೆ ಇವತ್ತು ಸಾಮಾಜಿಕ ನ್ಯಾಯ ಅಂತ ಮಾತಾಡಿದಾಗ, ಮತ್ತೊಬ್ಬರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಮಾತಾಡಿದಾಗ, ರಿಸರ್ವೇಷನ್ ಬಗ್ಗೆ ಮಾತಾಡಿದಾಗ, ಇಲ್ಲ ಮೆರಿಟ್ ಮೇಲೆ ಮಾಡಬೇಕು, ಕಾಂಪಿಟೇಷನ್ ಮಾಡಬೇಕು, ನಮ್ಮ ಮೇಲೆ ಮೋಸ ಆಗ್ತಿದೆ ಅಂತಾರಲ್ಲ ಯಾರು ರಿಸರ್ವೇಷನ್ ವಿರುದ್ಧ ಇರೋರು, ಅವರಿಗೆ ಒಂದು ಹೇಳ್ತೀನಿ, ಅವರಿಗೆ ಸಿಗ್ತಿರುವಂತಹ ಸವಲತ್ತಿಗೆ ಎಷ್ಟು ಯೂಸ್ ಆಗಿಬಿಟ್ಟಿದ್ದಾರೆ ಅಂದರೆ, ಅವರಿಗೆ ಸಿಗ್ತಿರೋದು ಸ್ಪೆಷಲ್ ಸವಲತ್ತು ಅಂತಲೂ ಅವ್ರಿಗೆ ಗೊತ್ತಾಗ್ತಿಲ್ಲ. ಅವ್ರಿಗೆ ಮಾತ್ರನೇ ಸಿಗ್ತಿದೆ ಅಂತಹ ಸವಲತ್ತು ಅಂತಲೂ ಗೊತ್ತಾಗ್ತಿಲ್ಲ. ಎಷ್ಟು ಯೂಸ್ ಆಗಿಬಿಟ್ಟಿದ್ದಾರೆ ಅಂದರೆ, ಇವತ್ತು ಸಮಾನತೆ ಅಂತ ಅಷ್ಟೇ ಮಾತಾಡ್ತೀವಿ. ನಿಮಗೆ ಸಿಗ್ತಿರೋ ಸವಲತ್ತು ಅವ್ರಿಗೂ ಸಿಗಲಿ, ಇಷ್ಟು ವರ್ಷ ನೀವೇ ಡಾಮಿನೇಟ್ ಮಾಡಿದ್ದೀರಿ ಎಲ್ಲ ಕ್ಷೇತ್ರದಲ್ಲೂ ಅಂತ. ಅದು ಅವರಿಗೆ ಅವ್ರ ಮೇಲೆ ಆಗ್ತಿರುವಂತಹ ಒಂದು ಒಪ್ರೆಷನ್ ಅನಿಸ್ಬಿಟ್ಟಿದೆ, ದೌರ್ಜನ್ಯ ಅನಿಸ್ಬಿಟ್ಟಿದೆ. ಅದೇ ಹೇಳುತ್ತೆ ಏನಂತ, ಅವರಿಗೆ ಇರುವಂತಹ ಅಂದರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದೀರಾ, ನಮ್ಮ ಅವಕಾಶಗಳನ್ನ ಕಿತ್ಕೋತಿದ್ದೀರಾ ಅಂತ. ಇಲ್ಲ, ಸಾರಿ, ಇಷ್ಟು ವರ್ಷ ನಿಮ್ಮ ಜಾತಿಯಿಂದನೇ ನಿಮ್ಮ ಒಂದು ಜಾತಿಗಳಿಗೇ ಎಲ್ಲ ರೀತಿಯ ಒಂದು ಅವಕಾಶಗಳು ಸಿಕ್ಕಿರೋದು. ಅದೇ ರೀತಿ ಪ್ರತಿಯೊಂದು ಮನುಷ್ಯನೂ ಸಮವಾಗೇ ಇರೋದು ಈ ಜಗತ್ತಿನಲ್ಲಿ. ಪ್ರತಿಯೊಬ್ಬರಿಗೂ ಸಿಗಬೇಕು. ನಿಮಗೆ ಅದು ನಿಮ್ಮ ಮೇಲೆ ಮಾಡ್ತಿರೋ ದಬ್ಬಾಳಿಕೆ ಅನಿಸ್ಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಸಮಾನತೆ ಅಂದಿದ ತಕ್ಷಣ, ಯಾಕೆಂದರೆ ನೀವು ಅಷ್ಟು ಅಭ್ಯಾಸ ಆಗಿಬಿಟ್ಟಿದೆ ನಿಮಗೆ ಸವಲತ್ತು ಅನ್ನೋದು. ಓಕೆ,
ತುಂಬ ಲೇಟಾಗಿದೆ, ವ್ಯೂವರ್ಸ್ ಕೂಡ ಕಡಿಮೆ ಇದ್ದೀರಿ ಲೇಟ್ ಮಾಡಿದ್ದಕ್ಕೆ. ನೆಕ್ಸ್ಟ್ ಟೈಮಿಂದ ಬೇಗ ಮಾಡ್ತೀನಿ ಸ್ವಲ್ಪ. ಇವತ್ತು ಡಿಬೇಟ್ ಇತ್ತು NDTVಯಲ್ಲಿ, ಅದು ಮುಗಿಸ್ಕೊಂಡು ಹಾಗೇ ಕಂಟಿನ್ಯೂ ಮಾಡಿದೆ ಲೈವ್. ಎನಿವೇಸ್, ಧನ್ಯವಾದಗಳು.